ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಪಳವನ್ನು ಮಾಡ್ತಾಯಿದ್ದೀನಿ. ಈ ಮಾವಿನಕಾಯಿ ಪಳವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನು ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಈ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದುಕೊಂಡಿದ್ದೇನೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುಡಿ ಮಾಡಿರುವ ಬೆಲ್ಲ ಹಾಗೂ ಜೀರಿಗೆ, ಸ್ವಲ್ಪ ಸಾಸಿವೆ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಕರಿಬೇವು ಹಾಗೂ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನಕಾಯಿ ಪಳವು ಹೇಗೆ ಮಾಡುವುದು ನೋಡೋಣ. ಮೊದಲಿಗೆ ಹೆಚ್ಚಿರುವ ಮಾವಿನಕಾಯಿಯನ್ನು ಕುದಿಯುತ್ತಿರುವ ನೀರಿಗೆ ಹಾಕಿ ಮಾವಿನಕಾಯಿ ಸ್ವಲ್ಪ ಮೆತ್ತಗಾಗುವವರೆಗೂ ಕುದಿಸಬೇಕು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿರಬೇಕು. ನಂತರ ಈ ನೀರನ್ನು ಬಸಿದು ತೆಗೆದು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಅಂದರೆ ಒಂದು 2 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಗೂ 2 ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಮಾವಿನಕಾಯಿ ಜಾಸ್ತಿ ಹುಳಿ ಇದ್ದರೆ ಜಾಸ್ತಿ ಬೆಲ್ಲವನ್ನು ಹಾಕಬೇಕು. ಹಾಗೆ ಸಿಪ್ಪೆಯನ್ನು ತೆಗೆದು ಮಾಡುವುದರಿಂದ ತುಂಬ ಬೇಗ ಆಗುತ್ತದೆ. ನೀವು ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಕುದಿಸಿಕೊಂಡಿರುವಂತಹ ಮಾವಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಪುಡಿ ಮಾಡಿ ಇಟ್ಟುಕೊಂಡಿರುವಂತಹ ಬೆಲ್ಲವನ್ನು ಅರ್ಧ ಬಟ್ಲು ಹಾಕ್ತಾಯಿದ್ದೀನಿ. ನಾನು ತೋತಾಪುರಿ ಮಾವಿನಕಾಯಿ ತೆಗೆದುಕೊಂಡಿರುವುದರಿಂದ ಈ ಮಾವಿನಕಾಯಿ ಪೊಳು ಮಾಡಲು ಜಾಸ್ತಿ ಬೆಲ್ಲ ಬೇಕಾಗುವುದಿಲ್ಲ. ಹುಳಿ ಮಾವಿನಕಾಯಿ ಇದ್ದರೆ ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಮಾವಿನಕಾಯಿಯನ್ನು ಮೊದಲೇ ಕುದಿಸಿರುವುದರಿಂದ ಒಗ್ಗರಣೆಗೆ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸುವುದೇನು ಬೇಡ. ಒಗ್ಗರಣೆ ಹಾಗೂ ಬೆಲ್ಲದ ಜೊತೆ ಹೊಂದಿಕೊಳ್ಳುವವರೆಗೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾವಿನಕಾಯಿ ಸಿಪ್ಪೆಯನ್ನು ಮೊದಲೇ ತೆಗೆದಿರುವುದರಿಂದ ಈ ಪಳುವನ್ನು ಮಾಡಲು ಜಾಸ್ತಿ ಹೊತ್ತು ಬೇಕಾಗುವುದಿಲ್ಲ. ಮಾವಿನಕಾಯಿ ಪಳುವು ಬಿಸಿ ಅನ್ನ ಮತ್ತು ತುಪ್ಪದ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತೆ. ಹಾಗೆ ರೊಟ್ಟಿ ಮತ್ತು ಚಪಾತಿ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿದೆ. 2 ರಿಂದ 3 ದಿನ ಇಟ್ಟರೂ ಕೆಡುವುದಿಲ್ಲ. ನಾನು ಮಾಡಿದ ಈ ರೆಸಿಪಿ ನಿಮಗೂ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 2 ನಿಮಿಷ ಕುದಿಸಿದರೆ ಸಾಕು. ಇವಾಗ ರುಚಿಯಾದಂತಹ ಮಾವಿನಕಾಯಿ ಪಳವು ರೆಡಿಯಾಗಿದೆ. ಮಾವಿನಕಾಯಿ ಸೀಸನ್ ಮುಗಿಯುವಷ್ಟರಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಾವಿನಕಾಯಿ ಪಳವು ರೆಡಿಯಾಗಿದೆ. ಮೇಲೆ ಸಣ್ಣಗೆ ಹೆಚ್ಚಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿಯಾದ ಚಪಾತಿಯೊಂದಿಗೆ ಸರ್ವ್ ಮಾಡ್ತೀನಿ. ಬನ್ನಿ. ಹಾಗೆ ಶ್ರೀ ಗೌರಿ ಕ್ರಿಯೇಷನ್ಸ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.